ನನ್ನ ಹೆಸರು ಜಹೀರ್ ಪಾಷಾ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಟಿಪ್ಪೂರು ತಾಲೂಕಿನಲ್ಲಿ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಕೊಡವರ್ತಿ. ನಂದು ಸ್ವಂತ ಬಿಸ್ನೆಸ್ ಇದೆ, ಹೋಟೆಲ್ಸು ಲಾಡ್ಜಿಂಗ್ಸ್ ಅಂತ. ಗಿರೀಶ್ ಕುಮಾರ್ ಅಂತ, ಇರುಬ್ನಹಳ್ಳಿಯಿಂದ ಬರ್ತಾ ಇದ್ದಿದ್ದು. ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರಲ್ಲಿ ನಮ್ದು ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ನನ್ನ ಹೆಸರು ನಡೀರಾ. ನಾನು ಇರುಬ್ನಹಳ್ಳಿಯಿಂದ ಬರ್ತಾ ಇದ್ದಿದ್ದು, ಇವಾಗ ಬೆಂಗಳೂರಲ್ಲೇ ಇರೋದು. ನಾನು ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕೋಆರ್ಡಿನೇಟರ್ ಆಗಿ, ಹೈಸ್ಕೂಲ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನನ್ನ ಹೆಸರು ಪೂರ್ಣಿಮಾ. ನಾನು ಯಡಿಯೂರಲ್ಲೇ ಈಗ ಬ್ಯಾಂಗ್ಳೂರಲ್ಲಿ BBMP-ನಲ್ಲಿ ಕನ್ಸಲ್ಟೆಂಟ್ ವರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪುಷ್ಪ HR. ನಾನು ಯಡಿಯೂರಲ್ಲೇ ಇಲ್ಲೇ SLC ಮುಗಿಸಿದ್ದು, ಆಮೇಲೆ ನಮ್ಮದು ನೇಟಿವ್ ಪ್ಲೇಸ್ಗೆ ಶಿಫ್ಟ್ ಆಗಿದ್ದು. ನಾನು ಗೃಹಿಣಿ. ನನ್ನ ಹೆಸರು ರೋಹಿಣಿ ಅಂತ. ನಾನು ಯಡಿಯೂರಲ್ಲಿ ಇರೋದು. ಈಗ ಬೆಂಗಳೂರಲ್ಲಿ ಯಾವುದೋ ಒಂದು ರಿಟೇಲ್ ಕಂಪ್ನಿಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು JB ಸುಮಿತ್ರಾ. ನಾನು ಬೆಂಗಳೂರಲ್ಲಿ ಗೃಹಿಣಿ. ನನ್ನ ಹೆಸರು ನೇತ್ರ ಅಂತ. ನಾವು ಗೃಹಿಣಿ, ನೆಲಮಂಗಲದಲ್ಲಿದ್ದೀವಿ. ನಾನು ಮಂಜುಳಾ ಅಂದ್ಬಿಟ್ಟು ಜಲ್ಗೆರೆ, ಗೃಹಿಣಿ. ಮಂಜುನಾಥ್ ಎಮ್ಮಾರ್ ಅಂತ ಹೇಳ್ಬಿಟ್ಟು ಭಾರತೀಯ ಗಡಿಗೆ ಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸ್ತೀನಿ. ಇನ್ನೊಂದ್ಸಲ ಹೇಳು. ಎಜುಕೇಶನ್ ಹೇಳ್ಬಿಡು. ಹಂಗೆ ಎಜುಕೇಶನ್ ಕೇಳ್ತಿದ್ದಾರೆ ಸರ್. ಎಜುಕೇಶನ್ 10th ವರೆಗೂ ಇಲ್ಲೇ ಮಾಡಿದ್ದು. PUC-ಗೆ ಮಾಡಿ ಹೋಗಿದ್ದು. ಅಲ್ಲಿ PUC ಮುಗಿದ ತಕ್ಷಣ ನಾನು ಸಣ್ಣವನಿಂದ ನಾನು ಮಿಲಿಟರಿ ಸೇರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಇತ್ತು. ಹಾಗಾಗಿ PUC ಮುಗಿದ ತಕ್ಷಣ ನಾನು ಭಾರತೀಯ ಗಡಿ ಭದ್ರತೆಗೆ ಸೇರ್ಕೊಂಡೆ ಸರ್. ಥ್ಯಾಂಕ್ ಯು. ನೆಕ್ಸ್ಟ್. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ DMXT ಅಂತ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ ಮಾಡಿ, ನಂತರ BSc ಮಾಡಿ 18 ವರ್ಷ ಆಸ್ಪತ್ರೆಯಲ್ಲಿ MRI ಟೆಕ್ನಿಷಿಯನ್ ಕೆಲಸ ಮಾಡಿ, ಈಗ ರೀಸೆಂಟಾಗಿ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ IT ಕಂಪ್ನಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿದ್ದೀನಿ. ಧನ್ಯವಾದಗಳು. ಹೇಳಿ ಸರ್. ಹೆಸರು ವಿಠಲ್ ರಾವ್ ಅಂತ, ಯಡಿಯೂರು. ನಾನಿರೋದು ಬೆಂಗಳೂರಲ್ಲಿ ಕ್ಯಾಬ್ ಚಾಲಕ. ನಾನು JSS ಅವ್ರ ಬಗ್ಗೆ ಮತ್ತೆ KSS ಟೀಚರ್ ಬಗ್ಗೆ ಒಂದು ಮಾತಾಡಬೇಕು. ಇಂದಿನ ಜೀವನದಲ್ಲಿ ಲೋನು EMI ಯಾವ ರೀತಿ ಆಗಿದೆ ಅಂತ ನಾವು 98 ನಮಗೆ JS ಅವರು ಹೇಳ್ಬಿಟ್ರು. ಒಂದು ಪಾಠ ಇತ್ತು ಸರ್, ಜೋರ್ಡಾನ್ ಅಂತ 10x8 ರೂಮು. ಈಗಲೂ ನಂಗೆ ನೆನಪಿದೆ. ಆ ಹುಡುಗಿಯರ ಅಪ್ಪನೋ ಮಾವನೋ ಗೊತ್ತಿಲ್ಲ, ನಾನು ಸ್ವಲ್ಪ ಮರ್ತಿದ್ದೀನಿ. ಅವ್ರ ಮನೆಗೆ ಬಂದಾಗ ಒಂದು ಫ್ರಿಜ್ಜು ನಾನು EMI ಅಲ್ಲಿ ತಗೊಂಡಿದ್ದೀನಿ, ಟಿವಿನೂ EMI ಅಲ್ಲಿ ತಗೊಂಡಿದ್ದೀನಿ. ಕೊನೆಗೆ ಅವ್ರ ಮನೇಲಿರೋ ಹುಟ್ಟಿರೋ ಮಗುನು EMI ಅಂತ ಲಾಸ್ಟಲ್ಲಿ ಬರುತ್ತೆ. ಅದು ಈಗ ಆ ಸಂಕೋಲೆಯಲ್ಲಿ ಇವತ್ತಿನ ಜನಜೀವನ ತಗ್ಲಾಕೊಂಡಿದೆ. ನೀವು ಅವತ್ತ ಹೇಳಿದ್ರಿ, ಬಟ್ ಅದು ಮುಂದಕ್ಕೆ ಹೋದಾಗ ಭವಿಷ್ಯ ನಮಗೆ ಗೊತ್ತಾಗುತ್ತೆ. ಅದು ಇವತ್ತಿಗೂ ನನಗೆ ನೆನಪಿದೆ. ನೀವಂತೂ ಕಡ್ಡಿ ಎಲ್ಲೂ ಇಡ್ತಾ ಇರಲಿಲ್ಲ. ಪೊಲೀಸು ಲಾಠಿ ಹಿಡ್ಕೊಂಡಂಗೆ ಕಡ್ಡಿ ಯಾವಾಗ್ಲೂ ಇಟ್ಕೊಂಡಿರ್ತಿದ್ರಿ. ಅದು ದಪ್ಪದಲ್ಲ, ನುಗ್ಗೆಕಾಯಿ ತರ ಅಷ್ಟು ಚಿಕ್ಕದು. ಯಾಕಂದ್ರೆ ದಪ್ಪದಾದ್ರೆ ಏಟು ಜಾಸ್ತಿ. ದೇವರಣೆ ನಮ್ಮ ಎರಡನೇ ತಾಯಿ ಇದ್ದಂಗೆ. ನಾನು ಮತ್ತೆ ನನ್ನ ಸಂಗಯ್ಯ, ಅವ್ರ ಮನೆ ದತ್ತು ಮಕ್ಕಳು ನಾವಿಬ್ರು. ಮೇಡಮ್, ಪ್ರಮೇಯ ಇವತ್ತಿಗೂ ನಮ್ಗೆ ಕಂಡಿಡಕ್ ಆಗ್ತಿಲ್ಲ. ತಾಳೆ ಮಾತ್ರ ಇವತ್ತಿಗೂ ಹಾಕಕ್ ಆಗ್ತಿಲ್ಲ ನಿಮ್ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ನಮ್ ಜೀವನನೇ ಲೆಕ್ಕಾಚಾರ ಕಳ್ಕೊಂಡ್ಬಿಟ್ಟಿದೀವಿ. ಅಷ್ಟಾಗಿ ಇನ್ನ BCB ಸರ್ ಅವರಿಂದ ನಾವು NSS NCCನ NSS ಏನೋ ಮಾಡಿದ್ರು. ನಾವು ಅಲ್ಲಿಂದ NSS ಕ್ಯಾಂಪು ಅವಾಗಿಂದನೂ ನಾವು ಅವ್ರ ಇದ್ರಲ್ಲೇ ಬೆಳೆದು ಬಂದಿದ್ದು. ನನ್ನ ಹೆಸರು ದೇವರಾಜ್ ಅಂತ, ಒಡೆಯರಹಳ್ಳಿಯಿಂದ ಬರ್ತಾ ಇದ್ದು. 10th ವರೆಗೆಲ್ಲೇ ಓದಿದ್ದು. ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಸರ್ BGS ಎಲ್ಲ. ನನ್ನ ಹೆಸರು ಪ್ರಕಾಶ, ಜಲ್ಗೆರೆ. ಇಲ್ಲೇ ಜಲ್ಗೆರೆಮ್ಮ ಟೆಂಪಲ್ಲಿ ಕೆಲಸ ಮಾಡೋದು. ನಾನು ಕೊಡವತಿ ಗಿರೀಶ್ ಅಂದ್ಬಿಟ್ಟು ವ್ಯವಸಾಯ ಮಾಡಿಕೊಂಡು HV ಗ್ಯಾಸ್ ಪ್ಲಾಂಟ್ ಅಲ್ಲಿ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಲ್ಲೇಶ, ಚಾಕಿನಹಳ್ಳಿಯಿಂದ ಬರ್ತೀನಿ. ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದೀನಿ. ಎಲ್ಲ ಗುರುಗಳಿಗೂ ನಮಸ್ಕಾರಗಳು.
ಇಲ್ಲ ಯಡಿಯೂರಿಂದ ಬರ್ತಾ ಇದೆ. ಈಗ ಟೈಲಿಂಗ್ ಶಾಪ್ ಬೆಂಗಳೂರಲ್ಲಿ. ನನ್ನ ಹೆಸರು ರೇಣುಕಾ ಅಂತ, ಮಲ್ಲಾಕ್ನಳ್ಳಿ ಗೃಹಿಣಿಯಾಗಿದ್ದೀನಿ. ಆಶಾ ಅಂತ, ಇರುಬ್ನಳ್ಳಿ ಹೌಸ್ ವೈಫ್. ನನ್ನ ಹೆಸರು ಅನ್ನಪೂರ್ಣ ಅಂತ, ಯಡಿಯೂರು ದಾಸೋಹದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಶಶಿಕಲಾ ಅಂತ, ಇರುಬ್ನಳ್ಳಿ. ನನ್ನ ಮಕ್ಕಳು ನಾವು ಓದಿದ್ರು, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದೀವಿ. BCA ಓದ್ತಾನೆ ದೊಡ್ಡ ಮಗ, ಇನ್ನೊಬ್ಬ ಚಿಕ್ಕ ಮಗ SSLC. ಗುರುಗಳಿಗೂ ನಮಸ್ಕಾರ. ನಾನು ಯಡಿಯೂರು ದಿಲೀಪ ಅಂತ. ನಾನು ಇಲ್ಲೇ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆಲೂ ಬ್ರಿಕ್ಸ್ ಫ್ಯಾಕ್ಟ್ರಿ. ಗುರು ಹಿರಿಯರು ಮತ್ತೆ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಾನು ನಾಗರಾಜ್ ಅಂದ್ಬಿಟ್ಟು ಶಾಖೆನಹಳ್ಳಿಯವರು. ವ್ಯವಸಾಯ ಮಾಡ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ರಾಜಕೀಯ ಮಾಡ್ಕೊಂಡಿದ್ದೀನಿ. ಹಲೋ, ನಾನು ಸಿಂಗ್ಟೆಡ್ ಇಲ್ಲೇ ಮೂಲತಃ. ನಾನು ನನ್ನ ಹೆಸರು ದೊಡ್ಡನರಸಾಯಿಗೌಡ ಅಂದ್ಬಿಟ್ಟು ಇಲ್ಲೇ ಪಂಚಾಯತಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಏನು ವರ್ಕ್? ಪಂಚಾಯತಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸದಾಶಿವ ಅಂತ, ಇಲ್ಲೇ ಪಕ್ಕ ಶೆಟ್ಟಳ್ಳಿಯಿಂದ. ನಮ್ದು ಬೆಂಗಳೂರಲ್ಲಿ ಬೋರ್ವೆಲ್ ಆಫೀಸ್ ಇದೆ, ಹನುಮನಗರ. ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಆಟೋಮೊಬೈಲ್ಸ್ ಇದೆ. ವೆಂಕಟೇಶ್ ಅಂತ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಬಯನಲ್ ಇನ್ಸ್ಪೆಕ್ಷನ್ ಆಗಿ. ಹರೀಶ್ ಅಂತ ಒಡೆರಳ್ಳಿ ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಲಕ್ಷ್ಮಣ ಕೊಡವತಿ, ಬೆಂಗಳೂರಲ್ಲಿ ಜ್ಯೂಸ್ ಅಂಗಡಿ ಇಟ್ಕೊಂಡು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಂಜು BH ಅಂತ, ಬೈಟ್ಸಂದ್ರದವರು. ನನಗೆ ನೆಚ್ಚಿನ ಗುರುಗಳು ಹಾಗೂ ಎಲ್ಲ ಹಿತೈಷಿಗಳು ಅಂದ್ರೆ ಇವೆಲ್ಲ ಇರೋ ಹುಡುಗರುಗಳೇ. ನಾನಿಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ. ಏನಕ್ಕೋ ವ್ಯವಸಾಯ ಮಾಡ್ಬೇಕು ಅಂತ ಇಷ್ಟ ಆಯ್ತು ನನಗೆ. ನೀವೆಲ್ಲ ಓದಿ ಏನೋ ಮಾಡ್ತೀರಾ, ನಾನು ವ್ಯವಸಾಯದಲ್ಲಿ ಏನೋ ಮಾಡಬೇಕು ಅಂತ ಒಂದು ಆಸೆಯಿಂದ ನಮ್ಮೂರಲ್ಲಿ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ 1,000 ತೆಗೆಯುವ ಮಾಡಿದ್ದೀನಿ. ಸುಮಾರು ಆರ್ಥಿಕವಾಗಿ ಚೆನ್ನಾಗಿದ್ದೀನಿ. ಆಮೇಲೆ ಏನಪ್ಪಾ ಅಂದ್ರೆ ನಾನು ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಆಗಿದ್ದೀನಿ. ಇಲ್ಲೇ ಕಾನಹಳ್ಳಿ ಸೊಸೈಟಿಲಿ ಡೈರೆಕ್ಟರ್ ಆಗಿದ್ದೀನಿ. ಇಷ್ಟು ಹೇಳ್ತಾ ಇದ್ದೀನಿ ಸರ್. ಖಂಡಿತ ನಮಗೆ ಹೆಚ್ಚಿನದಾಗಿ ನಮ್ಗೆ ಆಗ್ಬೇಕಾಗಿದ್ದು ಅಂದ್ರೆ ಇಲ್ಲ ಸೋಸಿಯಾಲಜಿ ಲೆಕ್ಚರ್ ಆಗಬೇಕಾಯ್ತು, ಹಿಸ್ಟ್ರಿ ಲೆಕ್ಚರ್ ಆಗಬೇಕಾಯ್ತು. ನಮ್ಗೆ ಹಂಗೆ ಗೌಡ್ರು ಕಿವಿನೇ ಕೇಳ್ತಿಲ್ಲ, ಏನೋ ಮಂಜು ನೀನು ಓದ್ಲೇ ಅವರು. ನಾನು MA ಮಾಡ್ಕೊಂಡು ಹೋಗಿದ್ದೀನಿ. ನಿಮ್ಗೆಲ್ಲ ಸಹಕಾರದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ಪರಿಸರ ಉಳಿಸಿ, ಪರಿಸರ ಕಾಪಾಡಿ ಅಂತ ಹೇಳ್ತಾ ನಿಮ್ಮ ತಂದೆ ತಾಯಿಗೆ ಊರಿಗೆ ಹೆಸರು ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದ್ರೆ ರಾಜಕೀಯ ವ್ಯಕ್ತಿಯಿಂದ ಪೊಲಿಟಿಷಿಯನ್ ಆಗಿದ್ದರಿಂದ ಜಾಸ್ತಿ ಮಾತಾಡ್ಬಿಡ್ತೀನಿ. ದಯವಿಟ್ಟು ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾವು ಮಲ್ಲಾಯ್ಕಳ್ಳಿಯಿಂದ ಬೇಕಾಗಿತ್ತು, ಕಾಲಾಂತರದಿಂದ ಬರಲಿಲ್ಲ. ಬೆಂಗಳೂರಲ್ಲಿ ಇದ್ದೀವಿ. ಟೆಕ್ಸ್ಟೈಲ್ ನಮ್ಮದೇ ಓನ್ ಫ್ಯಾಕ್ಟ್ರಿ ಇದೆ, ಮ್ಯಾನುಫ್ಯಾಕ್ಚರಿಂಗ್. ಥ್ಯಾಂಕ್ ಯು. ನಾವೇನು ಹೇಳೋದೇನಿಲ್ಲ, ಎಲ್ಲ ಮೇಷ್ಟ್ರು ಹೇಳ್ಬಿಟ್ಟವ್ರೆ ಒಳ್ಳೇದು ಕೆಟ್ಟದ್ದೆಲ್ಲ. ನಾವೆಲ್ಲಾದ್ರಲ್ಲೂ ಬಾಯಿ ಮುಂದು ನಾವು ಆಗ್ಲೂ ಹಂಗೆ ಇದ್ದೋ ಈಗ್ಲೂ ಹಂಗೆ ಇದ್ದೋ. ಏನು ಅಂದ್ರೆ ಒಂದೇ ವ್ಯತ್ಯಾಸ, ಆಗ ಹುಡುಗ ಆಗಿದ್ದೆ, ಈಗ ವಯಸ್ಸಾಗಿದೆ ಒಂದ್ ಸ್ವಲ್ಪ ಅಷ್ಟೇ. ಆಮೇಲೆ ಇನ್ನೊಂದು, ಅವ್ರವ್ರು ಮಾಡೋದ್ ಕೆಲಸ ಅವ್ರವ್ರಿಗೆ ಮುಖ್ಯ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರನ್ನು ಕೀಳಕ್ ಕಾಣ್ಬೇಡಿ. ಒಂದು, ಇವತ್ತು ದುಡ್ಡು ಇರ್ತದೆ, ನಾಳೆ ಬರ್ತದೆ. ಒಂದ್ ಹೇಳ್ತೀನಿ, ಇಲ್ಲಿರೋರ್ಗೆಲ್ಲ ಗೊತ್ತು ನಾನೇನ್ ಮಾಡಿದೀನಿ, ಎತ್ ಮಾಡಿದೀನಿ ಅಂತ ನಾನು ಹೇಳಕ್ ಹೋಗಲ್ಲ. ಅದು ಅವ್ರವ್ರಿಗೆ ಗೊತ್ತಿರುತ್ತೆ ವಿಷಯ. ಯಾಕೆ ಅಂತ ಕೇಳಿ, ಎಲ್ಲಾ ಗುರುಗಳು ಒಳ್ಳೇದ್ ಹೇಳವ್ರೆ, ಒಟ್ಟು ಕೆಟ್ಟದ್ ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ JS ನಮ್ಗೆ ಹೊಡಿಬೇಕಾದ್ರೆ ಸ್ಟ್ಯಾಂಡರ್ಡ್ ಯಾಕೆ ಅಂತ ಎಲ್ರದಾಯ್ತು. ನೀನ್ ಹೇಳಮ್ಮ. ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಿಚಯ ನನ್ನ ಬಗ್ಗೆ. ನನ್ನ ಹೆಸರು ಭಾರತಿ ಅಂತ. ನಾನೀಗ ಸಹ ಶಿಕ್ಷಕಿಯಾಗಿ ಬೆಂಗಳೂರಿನಲ್ಲಿ 2005ರಲ್ಲಿ ಅಪಾಯಿಂಟ್ ಆದೆ. ಈಗ CRP ಆಗಿ ವಿಜಯನಗರ ಸೌತ್, ಬೆಂಗಳೂರು South 2 ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುಮಾ ಅಂತ ಹೇಳಿ, ನಾನು ಬೀರ್ಗನಹಳ್ಳಿಯಿಂದ ಬರ್ತಿದ್ದು. ನಾನು ಈಗ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಹುಣಸೂರು ತಾಲೂಕಿನ ಬಿಳಿಕೆರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸೊ ಇದೇ ತಿಂಗಳು ನಂದು 20 ವರ್ಷಗಳ ಸೇವೆಯನ್ನ ಪೂರ್ಣಗೊಳಿಸಿದ್ದೀನಿ. ನನ್ನ ಹೆಸರು ಸಂಗಯ್ಯ ಅಂತ, ದಾಸೋಹ ಸಮಿತಿಯಲ್ಲಿ ಕೆಲಸ ಮಾಡ್ತೀನಿ.
ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳು. ನನ್ನ ಹೆಸರು ಮಹೇಶ್ ಅವೈದ್ಯ ಅಂತೇಳಿ. ನಾನು JLPS ಚಿಕ್ಕಕೊಡತಕಲ್ಲು, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್ ಇಲ್ಲಿ 17 ವರ್ಷದಿಂದ ಸಹ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಕೊನೆಯದಾಗಿ ಒಂದೇ ಒಂದು ಮಾತು. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ನಮ್ಮ ಸಾಮ್ರಾಜ್ಯದಲ್ಲಿ ಯಾರು ಶ್ರೇಷ್ಠ ವ್ಯಕ್ತಿ, ಈ ಕತೆ ಗೊತ್ತೋ ಅಥವಾ ಗೊತ್ತಿರೋ ಗೊತ್ತಿಲ್ಲ ನಿಮಗೆ, ಕರೆಸ್ತಾನೆ. ಎಲ್ಲ ಬರ್ತಾರೆ, ಇಂಜಿನಿಯರು, ಡಾಕ್ಟ್ರು, ಯಾವ್ಯಾವ ಪ್ರೊಫೆಷನ್ ಇರುತ್ತೆ ಆ ವೃತ್ತಿನಲ್ಲಿ ಇರ್ತಕ್ಕಂಥವರೆಲ್ಲ ಆಸ್ಥಾನಕ್ಕೆ ಬಂದು ಕೂತ್ಕೊಂತಾರೆ. ರಾಜನಿಗೆ ಮಂತ್ರಿ ಕೇಳ್ತಾನೆ, ಯಾರು ಶ್ರೇಷ್ಠ ಅಂತ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಗೊತ್ತಾಗುತ್ತೆ ಅಂತ. ರಾಜ ಇದರಲ್ಲಿ ಒಬ್ರು ಲೇಡಿ, ಓಲ್ಡ್ ಲೇಡಿ ನಡ್ಕೊಂಡ್ಬಿಡ್ತಾರೆ. ಅವ್ರು ನಡ್ಕೊಂಡ್ ಬರ್ತಾ ಒಬ್ಬೊಬ್ಬರೇ ನಿಂತ್ಕೋತಾರೆ. ಸೊ ಕೊನೆಗೆ ಮಂತ್ರಿ ಹೇಳ್ತಾನೆ, ನೋಡಿ ಪ್ರಭುಗಳೇ, ಶಿಕ್ಷಕರು ಅವರು ಆ ಲೇಡಿ ನೇರ ಅಲ್ಲ, ಇವರೆಲ್ಲರಿಗೂ ಪಾಠ ಮಾಡಿದಂತಹ ಟೀಚರ್. ಸೊ ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಾವು ಕಿಂಗ್ ಅಲ್ಲ, ಕಿಂಗ್ ಮೇಕರ್ಸ್. ಸೊ ನಾವೇನಿವತ್ತು ಹಿಂಗಿದೆ ನೋಡಿದ್ದೀರ, ನಾವೆಲ್ಲರೂ ಗಿರಿ ಒಂದು ಮಾತು ಹೇಳ್ದ, ಮಗ ನಾವು ಸೈಕಲ್ ಹೊಡೆಯಕ್ಕೆ ಕಷ್ಟಪಡ್ತಿದ್ವಿ, ಲಾರಿ ಎತ್ಕೊಂಡು ಎಲ್ಲ ಕಷ್ಟಪಟ್ಟ ಮೇಲೆ ಬಂದಿದ್ವಿ. ಆಲ್ಮೋಸ್ಟ್ 99% ಎಲ್ಲರೂ ಕಷ್ಟಪಟ್ಟ ಮೇಲೆ ಬಂದಿದ್ವಿ. ಯಾರು ನಾವು ಸೂಪರ್ ಸುತ್ತಲಿ, ಯಾರನ್ನು ಚಿನ್ನದ ಸ್ಪೂನ್ ಇಟ್ಕೊಂಡು ಕಮ್ಮಿ. ಸೊ ಅವನೊಂದು ಮಾತಾಡಲ್ಲ, ಸೈಕಲ್ ಹೊಡೆಯೋಕ್ಕೂ ಕಷ್ಟ, ಲಾರಿ ಎತ್ಕೊಂಡು ಬಂದೆಲ್ಲ ಇದು ಮಾಡ್ತೀವಿ. ಇವತ್ತು ಇವರು ನೀಡಿರ್ತಕ್ಕಂತಹ ಅಕ್ಷರದ ಭಿಕ್ಷೆಯಿಂದ ನಾವಿವತ್ತೇನು ಬದುಕ್ತಾ ಇದ್ದೀವಿ ಒಳ್ಳೆ ರೀತಿಲಿ, ಮತ್ತೆ ಸಮಾಜದಲ್ಲಿ ನ್ಯಾಯಯುತವಾಗಿ ಸಂಪಾದನೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಅವರು ನೀಡಿರ್ತಕ್ಕಂತಹ ಅಕ್ಷರದ ಭಿಕ್ಷೆಯಿಂದ ನಾವು ಬದುಕ್ತಾ ಇದೀವಿ ಅಂತ ಹೆಮ್ಮೆಯಿಂದ ಹೇಳ್ತಾ ಎಲ್ಲಾ ಗುರುಗಳಿಗೆ ಧನ್ಯವಾದಗಳು, ಮತ್ತೆ ನನ್ನ ಎಲ್ಲಾ ಸಹಪಾಠಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಜೈ ಹಿಂದ್, ಜೈ ಕನ್ನಡ.